ಹಾಯ್ ಸ್ನೇಹಿತರೆ ಒಮ್ಮೆ ಕಲ್ಪನೆ ಮಾಡಿ ನೋಡಿ. ಒಬ್ಬ ಯುವಕ ಇರ್ತಾನೆ. ಅವನು ಹುಟ್ಟಿದ್ದು ತೀರಾ ಬಡ ದಲಿತ ಕುಟುಂಬದಲ್ಲಿ. ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ. ಓದಲು ದೀಪದ ಬೆಳಕಿಲ್ಲ. ಸಮಾಜದಲ್ಲಿ ಗೌರವ ಸಿಗದ ವಾತಾವರಣ. ಸ್ನೇಹಿತರೆ, ದಿನಪೂರ್ತಿ ಹೊಟ್ಟೆಪಾಡಿಗಾಗಿ ಬರೀ 100-200 ರೂಪಾಯಿಗೆ ಆಫೀಸ್ ಒಂದರಲ್ಲಿ ಇವರು ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾರೆ. ಆದರೆ ಅದೇ ಯುವಕ ಕೆಲವೇ ವರ್ಷಗಳಲ್ಲಿ ದೇಶದ ಅತ್ಯುನ್ನತ ಪರೀಕ್ಷೆ UPSCಯಲ್ಲಿ ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ತನ್ನ ಮಾತೃಭಾಷೆ ಕನ್ನಡದಲ್ಲೇ ಬರೆದು IAS ಅಧಿಕಾರಿ ಆಗ್ತಾನೆ. ಅಷ್ಟೇ ಅಲ್ಲ, IAS ಅಧಿಕಾರಿಯಾಗಿ ಕಾರಿನಲ್ಲಿ ಓಡಾಡುತ್ತಿದ್ದಾಗಲೇ ಸ್ಯಾಂಡಲ್ವುಡ್ನಲ್ಲಿ ಹೀರೋ ಆಗಿ ಬಂದು ಸಿನಿಮಾಗಳಲ್ಲಿ ಸೌಂಡ್ ಮಾಡ್ತಾರೆ. ನಮ್ಮ ಹುಟ್ಟು ಬಡತನದಲ್ಲಾಗಿದ್ದರೆ ಅದು ನಮ್ಮ ತಪ್ಪಲ್ಲ, ಆದರೆ ನಮ್ಮ ಸಾವು ಬಡತನದಲ್ಲಾದರೆ ಅದು ಖಂಡಿತ ನಮ್ಮದೇ ತಪ್ಪು ಅನ್ನೋ ಮಾತಿಗೆ ಜೀವಂತ ಉದಾಹರಣೆಯಾಗಿದ್ದವರು ನಮ್ಮ ಕನ್ನಡಿಗರ ಹೆಮ್ಮೆಯ ದಿವಂಗತ ಕೆ ಶಿವರಾಮ್ ಅವರು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಬಡತನದ ಕತ್ತಲೆಯಿಂದ ಹಿಡಿದು ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಹಾಗೂ IAS ಅಧಿಕಾರಿ ಆಗುವವರೆಗೂ ಕೂಡ ಇವರ ಬಗ್ಗೆ ಇರುವಂಥ ಇಂಟ್ರೆಸ್ಟಿಂಗ್ ಲೈಫ್ ಸ್ಟೋರಿ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವು ಕೂಡ ಕೆ ಶಿವರಾಮ್ ಅವರ ಅಭಿಮಾನಿಯಾಗಿದ್ದರೆ ಅವರ ಹೆಸರನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಇವರ ಕತೆ ಶುರುವಾಗೋದು 1953 ಏಪ್ರಿಲ್ 6ರಂದು. ಅಂದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇಂದಿನ ರಾಮನಗರ ಜಿಲ್ಲೆಯ ಹುರುಗಹಳ್ಳಿ ಎಂಬ ಸಣ್ಣ ಗ್ರಾಮದಲ್ಲಿ ಕೆ ಶಿವರಾಮ್ ಅವರು ಜನಿಸ್ತಾರೆ. ಇವರ ತಂದೆ S ಕೆಂಪಯ್ಯ, ತಾಯಿ ಚಿಕ್ಕಬೋರಮ್ಮ. ತಂದೆ ಕೆಂಪಯ್ಯನವರು ಊರುಗಳಲ್ಲಿ ನಾಟಕಗಳನ್ನು ಆಡಿಸುತ್ತಿದ್ದ ಒಬ್ಬ ಸಾಮಾನ್ಯ ನಾಟಕದ ಮಾಸ್ಟರ್. ಹಾಗೆ ಮನೆಗೆ ಬರುವ ಸಣ್ಣ ಆದಾಯವೇ ಇಡೀ ಕುಟುಂಬದ ಆಸರೆ ಆಗಿತ್ತು. ಸ್ನೇಹಿತರೆ, ಇನ್ನು 50 ಮತ್ತು 60ರ ದಶಕದ ಭಾರತ ಹೇಗಿತ್ತು ಅಂತ ನಿಮಗೆ ಗೊತ್ತೇ ಇದೆ. ದಲಿತ ಸಮುದಾಯಕ್ಕೆ ಸಮಾಜದಲ್ಲಿದ್ದ ಸವಾಲುಗಳು ಒಂದೆರಡಲ್ಲ. ಅಸ್ಪೃಶ್ಯತೆ, ಸಾಮಾಜಿಕ ತಾರತಮ್ಯ ಮತ್ತು ತೀವ್ರ ಆರ್ಥಿಕ ಸಂಕಷ್ಟ ಶಿವರಾಮ್ ಅವರ ಬಾಲ್ಯವನ್ನು ದಿನವೂ ಕಾಡುತ್ತಿತ್ತು. ಹಾಗೆ ಶಾಲೆಗೆ ಹೋಗುವಾಗ ಶೂಗಳು ಕೂಡ ಇರಲಿಲ್ಲ, ಸರಿಯಾದ ಬಟ್ಟೆಗಳು ಕೂಡ ಇರಲಿಲ್ಲ. ಆದರೆ ಇವರ ತಂದೆ ಕೆಂಪಯ್ಯನವರಿಗೆ ಒಂದು ದೊಡ್ಡ ಕನಸಿತ್ತು. ನಾನು ಅನುಭವಿಸಿದ ಈ ಕಷ್ಟ, ಈ ಅವಮಾನ ನನ್ನ ಮಗ ಅನುಭವಿಸಬಾರದು. ಅವನು ಸಮಾಜದಲ್ಲಿ ಗೌರವದಿಂದ ತಲೆ ಎತ್ತಿ ಬಾಳಬೇಕು, ದೊಡ್ಡ ಆಫೀಸರ್ ಆಗಬೇಕು ಎಂಬುದು ಅವರ ಕನಸಾಗಿತ್ತು. ತಂದೆಯ ಮಾತನ್ನೇ ವೇದವಾಕ್ಯವಾಗಿ ತೆಗೆದುಕೊಂಡ ಶಿವರಾಮ್ ಅವರು ಗ್ರಾಮದ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ನಂತರ ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೀತಾರೆ. ಆದರೆ SSLC ಮುಗಿಯುತ್ತಿದ್ದಂತೆ ಅವರ ಕುಟುಂಬಕ್ಕೆ ಮತ್ತೊಂದು ದೊಡ್ಡ ಆರ್ಥಿಕ ಆಘಾತ ಎದುರಾಗುತ್ತೆ. ಸ್ನೇಹಿತರ ಮುಂದೆ ಮನೆಯಲ್ಲಿದ್ದ ಬಡತನದಿಂದಾಗಿ ಇವರಿಗೆ ಮುಂದೆ ಓದಲು ಹಣವೂ ಕೂಡ ಇರಲಿಲ್ಲ. ತಕ್ಷಣವೇ ಕೆಲಸಕ್ಕೆ ಸೇರಬೇಕಾದ ಅನಿವಾರ್ಯತೆ ಎದುರಾಯಿತು. ಆಗ 1972ರಲ್ಲಿ ಶಿವರಾಮ್ ಅವರು ಕನ್ನಡ ಮತ್ತು ಇಂಗ್ಲಿಷ್ ಶಾರ್ಟ್ ಹ್ಯಾಂಡ್ ಹಾಗೂ ಟೈಪಿಂಗನ್ನು ಕಲಿತಾರೆ. ಇದರ ಫಲವಾಗಿ 1973ರಲ್ಲಿ ಕರ್ನಾಟಕ CID ವಿಭಾಗದಲ್ಲಿ ಪೊಲೀಸ್ ರಿಪೋರ್ಟರ್ ಅಥವಾ ಸ್ಟೈನೋಗ್ರಾಫರ್ ಆಗಿ ಸರ್ಕಾರಿ ಕೆಲಸಕ್ಕೆ ಸೇರ್ತಾರೆ. ಒಬ್ಬ ಸಾಮಾನ್ಯ ಯುವಕನಿಗೆ ಸರ್ಕಾರಿ ಕೆಲಸ ಸಿಕ್ಕ ತಕ್ಷಣವೇ ಜೀವನ ಸೆಟಲ್ ಆಯಿತು ಅಂತ ಅನ್ನಿಸಿಬಿಡುತ್ತದೆ. ಆದರೆ ಶಿವರಾಮ್ ಅಲ್ಲಿಗೆ ತೃಪ್ತರಾಗಲಿಲ್ಲ. ಅವರ ಮನಸ್ಸಿನಲ್ಲಿ ಉನ್ನತ ಅಧಿಕಾರಿಯಾಗುವ ಕಿಚ್ಚು ಉರಿಯುತ್ತಿತ್ತು. ಹಗಲೆಲ್ಲ CID ಆಫೀಸ್ನಲ್ಲಿ ಕ್ರೈಮ್ ರಿಪೋರ್ಟ್ಗಳನ್ನು ಟೈಪ್ ಮಾಡುವುದು, ಸಂಜೆ ಆಗುತ್ತಿದ್ದಂತೆ ಬ್ಯಾಗ್ ಹಿಡಿದು ಬೆಂಗಳೂರಿನ BV ಪುರಂ ಸಂಜೆ ಕಾಲೇಜಿಗೆ ಓಡುವುದು. ಹೀಗೆ ಹಗಲು ಕೆಲಸ, ರಾತ್ರಿ ಓದು ನಡೆಸಿ BA ಪದವಿಯನ್ನು ಪಡೀತಾರೆ. ನಂತರ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಿಂದ ಇತಿಹಾಸದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೀತಾರೆ. ಈ ಕಠಿಣ ಪರಿಶ್ರಮಕ್ಕೆ 1985ರಲ್ಲಿ ಇವರು ಮೊದಲ ದೊಡ್ಡ ಗೆಲುವು ಸಿಕ್ಕಿತು ಅಂತ ಹೇಳ್ಬೋದು. ಆಗ ಕರ್ನಾಟಕ ಲೋಕ ಸೇವಾ ಆಯೋಗ ನಡೆಸಿದ KS ಪರೀಕ್ಷೆ ಬರೆದು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಆಯ್ಕೆ ಆಗ್ತಾರೆ. 1986ರ KS ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಸ್ಟೇಟ್ಗೆ ಪ್ರಥಮ ರ್ಯಾಂಕ್ ಗಳಿಸಿ ಅಸಿಸ್ಟೆಂಟ್ ಕಮಿಷನರ್ ಆದ ಹೆಗ್ಗಳಿಕೆ ಕೂಡ ಇವರಿಗೆ ಲಭಿಸುತ್ತೆ. ಆದರೆ ಶಿವರಾಮ್ ಅವರ ಗುರಿ ಬರೀ KS ಆಗಿರಲಿಲ್ಲ. ಅವರ ಕಣ್ಣು ದೆಹಲಿಯ UPSC ಪರೀಕ್ಷೆಯ ಮೇಲಿತ್ತು. 80ರ ದಶಕದಲ್ಲಿ IAS ಅಂದರೆ ಬರೀ ಇಂಗ್ಲಿಷ್ ಬಲ್ಲವರಿಗೆ, ದೆಹಲಿ ಅಥವಾ ಮೆಟ್ರೋ ಸಿಟಿಗಳಲ್ಲಿ ಓದಿದ ಪ್ರಭಾವಿಗಳಿಗೆ ಮಾತ್ರ ಸಾಧ್ಯ ಎನ್ನುವ ಮೂಢನಂಬಿಕೆ ಇತ್ತು. ಆದರೆ ಶಿವರಾಮ್ ಅವರದ್ದು ಒಂದೇ ಪಟ್ಟು, ನನ್ನ ಮಾತೃಭಾಷೆ ಕನ್ನಡದಲ್ಲೇ ನಾನು IAS ಪರೀಕ್ಷೆ ಬರೀತೇನೆ. KS ತರಬೇತಿಯಲ್ಲಿದ್ದಾಗಲೇ ರಾತ್ರಿಯಾಗಲು UPSCಗಾಗಿ ಅಭ್ಯಾಸ ಮಾಡಿದರು. 1986ರ UPSC ಪರೀಕ್ಷೆಯಲ್ಲಿ ಕೆ ಶಿವರಾಮ್ ಅವರು ಇಡೀ ಭಾರತದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ IAS ಪರೀಕ್ಷೆಯ ಪ್ರಮುಖ ವಿಷಯಗಳು ಹಾಗೂ ಸಂದರ್ಶನವನ್ನು ಸಂಪೂರ್ಣವಾಗಿ ಕನ್ನಡ ಮಾಧ್ಯಮದಲ್ಲಿ ಇವರು ಎದುರಿಸ್ತಾರೆ. ರಿಸಲ್ಟ್ ಬಂದಾಗ ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂತಾಯಿತು. ಕೆ ಶಿವರಾಮ್ IAS ಅಧಿಕಾರಿಯಾಗಿ ಆಯ್ಕೆಯಾಗಿದ್ದರು.
ಕನ್ನಡದಲ್ಲಿ ಓದಿದ್ರೆ ಉನ್ನತ ಹುದ್ದೆ ಸಿಗಲ್ಲ ಎಂದು ಅಳೆಯುತ್ತಿದ್ದವರಿಗೆ ಶಿವರಾಮ್ ತಮ್ಮ ಸಾಧನೆ ಮೂಲಕ ಕಪಾಳ ಮೋಕ್ಷ ಮಾಡಿದರು. ಕನ್ನಡ ಮಾಧ್ಯಮದಲ್ಲೂ ಬರೆದು ದೇಶದ ಅತ್ಯುನ್ನತ ಪರೀಕ್ಷೆ ಗೆಲ್ಲಬಹುದು ಎಂದು ತೋರಿಸಿಕೊಟ್ಟ ಭಾರತದ ಮೊದಲ IAS ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಕೆ ಶಿವರಾಮ್ ಅವರು ಪಾತ್ರರಾಗ್ತಾರೆ. ಇನ್ನು ಸ್ನೇಹಿತರೆ, ಇವರು ಸಿನಿಮಾ ರಂಗಕ್ಕೆ ಬಂದಿದ್ದು IAS ಅಧಿಕಾರಿಯಾದ ನಂತರ ವಿಜಯಪುರ, ಬೆಳಗಾವಿ, ಬೆಂಗಳೂರು ಸೇರಿದಂತೆ ಹಲವು ಕಡೆ ಕಟ್ಟುನಿಟ್ಟಿನ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾರೆ. ಆದರೆ ಅವರ ಒಳಗಿದ್ದ ಕಲಾವಿದ ಸುಮ್ಮನೆ ಇರಲಿಲ್ಲ. ಸ್ಟಾರ್ ಹೋಟ್ಲಿಗೆ ಹೋಗೋರೆಲ್ಲ ಸ್ಟಾರ್ಸ್ಗಳು ಅಲ್ಲ, ನಿರುದ್ಯೋಗಿಗಳು, ಪೋಖ್ರಿಗಳು ಅಲ್ಲ. ತಂದೆಯಿಂದ ಬಳುವಳಿಯಾಗಿ ಬಂದಿದ್ದ ನಟನೆ ಹುಚ್ಚು ಅವ್ರನ್ನ ಗಾಂಧಿನಗರದತ್ತ ಸೆಳೆಯುತ್ತೆ. 1993ರಲ್ಲಿ ಪ್ರಸಿದ್ಧ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ಮೂಲಕ ಕೆ ಶಿವರಾಮ್ ಸ್ಯಾಂಡಲ್ವುಡ್ಗೆ ನಾಯಕ ನಟನಾಗಿ ಪ್ರವೇಶವನ್ನು ಪಡೀತಾರೆ. ಈ ಸಿನಿಮಾದ ಹಾಡು ಈಗಲೂ ಕೂಡ ಫೇವರೇಟು. ಸ್ನೇಹಿತರೆ, ಭಾರತದ ಇತಿಹಾಸದಲ್ಲೇ ಹುದ್ದೆಯಲ್ಲಿದ್ದ ಒಬ್ಬ IAS ಅಧಿಕಾರಿ ಚಲನಚಿತ್ರದಲ್ಲಿ ಕಥಾನಾಯಕನಾಗಿ ನಟಿಸಿದ್ದು ಅದೇ ಪ್ರಥಮ ಬಾರಿಯಾಗಿತ್ತು. ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಯಿತು. ಈ ಚಿತ್ರದ ಓಹೋ ಹಿಮಾಲಯ ಹಾಡು ಇಂದಿಗೂ ಕನ್ನಡಿಗರ ನೆಚ್ಚಿನ ಹಾಡು. ತದನಂತರ ಹಲವು ಸಿನಿಮಾಗಳಲ್ಲಿ ಕೂಡ ನಟಿಸ್ತಾರೆ. ಬಂದಾಳೋ ಬಂದಾಳು ಬಿಂಕದ ಸಿಂಗಾರಿ, ಬಂದಾಳೋ ಬಂದಾಳು. ಆದರೆ ಸರ್ಕಾರಿ ಅಧಿಕಾರಿಯೊಬ್ಬ ಸಿನಿಮಾದಲ್ಲಿ ನಟಿಸಬಾರದು ಎಂಬ ಒಂದು ನಿಯಮ ಬಂದಾಗ ಶಿವರಾಮ್ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ತಮ್ಮ ಕಲಾ ಸ್ವಾತಂತ್ರ್ಯಕ್ಕಾಗಿ ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿ ಹೋರಾಟ ನಡೆಸಿ ನಟಿಸುವ ಹಕ್ಕನ್ನು ಕೂಡ ಪಡೆದುಕೊಂಡ ಧೀರ ಇವರು. ಸ್ನೇಹಿತರೆ, ಕೆ ಶಿವರಾಮ್ ಅವರು ನಿವೃತ್ತಿಯ ನಂತರ ಅವರು ಸುಮ್ಮನೆ ಕೂರಲಿಲ್ಲ. ಕರ್ನಾಟಕ ಛಲವಾದಿ ಮಹಾಸಭಾ ಅಧ್ಯಕ್ಷರಾಗಿ ಶೋಷಿತ ಸಮುದಾಯಗಳ, ದಲಿತರ ಮತ್ತು ಆರ್ಥಿಕವಾಗಿ ಹಿಂದುಳಿದ ಬಡ ವಿದ್ಯಾರ್ಥಿಗಳ ಪರವಾಗಿ ನಿಲ್ತಾರೆ. ನೂರಾರು ಬಡ ಮಕ್ಕಳಿಗೆ ಉಚಿತ ತರಬೇತಿ ಕೊಡಿಸಿ KS IAS ಆಗಲು ಸ್ಫೂರ್ತಿಯಾಗ್ತಾರೆ. ನಂತರ ಸಕ್ರಿಯ ರಾಜಕೀಯಕ್ಕೂ ಧುಮುಕ್ತಾರೆ. ಆದರೆ ವಿಧಿಯ ಆಟ ಬೇರೆ ಇತ್ತು. ಫೆಬ್ರವರಿ 29, 2024ರಂದು ತಮ್ಮ 70ನೇ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ಈ ಮಹಾನ್ ಸಾಧಕ ಕನ್ನಡಿಗ ನಮ್ಮನ್ನೆಲ್ಲ ಅಗಲುತ್ತಾರೆ. ಸ್ನೇಹಿತರೆ, ಕೆ ಶಿವರಾಮ್ ಅವರ ಜೀವನ ನಮಗೆ ಕಲಿಸೋ ದೊಡ್ಡ ಪಾಠ ಹೊಂದಿದೆ. ನಿಮ್ಮ ಹುಟ್ಟು, ನಿಮ್ಮ ಜಾತಿ, ನಿಮ್ಮ ಬಡತನ ಅಥವಾ ನಿಮ್ಮ ಭಾಷೆ ನಿಮ್ಮ ಸಾಧನೆಗೆ ಎಂದಿಗೂ ತಡೆಯಾಗಲು ಸಾಧ್ಯವಿಲ್ಲ. ಮನಸ್ಸಿದ್ರೆ ಮಾರ್ಗ ಅಂತ ಹೇಳುತ್ತೆ. ಒಬ್ಬ ಸಾಮಾನ್ಯ ಟೈಪಿಸ್ಟ್ IAS ಅಧಿಕಾರಿಯಾಗಿ, ಹೀರೋ ಆಗಿ ಇತಿಹಾಸ ಸೃಷ್ಟಿಸಬಹುದೆಂದರೆ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ನಿಮಗೂ ಸಾಧ್ಯವಿದೆ. ಸೊ ಕೆ ಶಿವರಾಮ್ ಅವರ ಈ ಸ್ಫೂರ್ತಿದಾಯಕ ಜೀವನ ಕಥೆ ನಿಮಗೆ ಇಷ್ಟ ಆಗಿದರೆ ಖಂಡಿತ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತು ಬಯೋಗ್ರಫಿ ವಿಡಿಯೋಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.